ನಾರಾಯಣಗೌಡ ಅವರನ್ನ ರಿಲೀಸ್ ಮಾಡ್ತಾ ಇದ್ದಂತೆ ಜೈಲಿನಿಂದ ಪೊಲೀಸರು ವಶಕ್ಕೆ ಪಡೆದುಕೊಂಡು ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಬಂದಿದ್ದಾರೆ. ದಾಸಪ್ಪ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಅಲ್ಲಿ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸುತ್ತಿದ್ದಾರೆ. ವೈದ್ಯಕೀಯ ಪರೀಕ್ಷೆಯ ಬಳಿಕ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಿದ್ದಾರೆ. ನೃಪತುಂಗ ರಸ್ತೆಯಲ್ಲಿರುವಂತಹ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮಾರ್ಥಾಸ್ ಆಸ್ಪತ್ರೆಗೆ ನಾರಾಯಣಗೌಡ ಅವರನ್ನ ಕರೆದುಕೊಂಡು ಬಂದಿದ್ದಾರೆ ಎನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ನಾರಾಯಣಗೌಡ ಅವರನ್ನ ಈಗ ಮಾರ್ಥಾಸ್ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ಕೇಂದ್ರ ಕಾರಾಗೃಹದಲ್ಲಿ ಇಷ್ಟು ದಿನ 13 ದಿನಗಳಿಂದ ಇದ್ದಂತಹ ನಾರಾಯಣಗೌಡ ಅವರನ್ನ ಇವತ್ತು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಆಗ್ತಾ ಇದ್ದಂತೆ ಹೊರಗಡೆ ಕಾದು ಕುಳಿತಿದ್ದಂತಹ ಪೊಲೀಸರು ಅವರನ್ನ ತಕ್ಷಣವೇ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ 2017ರಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಮೆಟ್ರೋ ನಿಲ್ದಾಣಕ್ಕೆ ಮಸಿ ಬಳಿದಿದ್ದ ಪ್ರಕರಣ. ಆ ಪ್ರಕರಣದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಿರ್ತಾರೆ. ಸುಮಾರು ಬಾರಿ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿರುತ್ತೆ. ಅವರು ಹಾಜರಾಗಿರೋದಿಲ್ಲ. NBW ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಕೂಡ ಆಗಿರುತ್ತೆ. ಆ ವಿಚಾರದಲ್ಲಿ ಈಗ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಮಾರ್ಥಾಸ್ ಆಸ್ಪತ್ರೆಯಿಂದ ನನ್ನ ಸಹೋದ್ಯೋಗಿಯಾಗಿರುವಂತಹ ದಿವಿತ್ ಹಾಗೂ ನವೀನ್, ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಇಬ್ರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿವಿತ್, ಆಸ್ಪತ್ರೆ ಹತ್ರ ಈಗ ಏನಾಗ್ತಾ ಇದೆ ಮಾಹಿತಿ ಕೊಡ್ಬೋದಾ? ಎಸ್, ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಈ ಕ್ಷಣದಲ್ಲಿ ಮತ್ತೆ ನಾರಾಯಣಗೌಡರನ್ನ ಬಂಧಿಸಿದಂಥ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಈಗ ವೈದ್ಯಕೀಯ ಪರೀಕ್ಷೆಗಾಗಿ ಮಾರ್ಥಾಸ್ ಆಸ್ಪತ್ರೆ ಬಳಿ ಕರೆದುಕೊಂಡು ಹೋಗಿದ್ದಾರೆ. ಇಲ್ಲಿ ಸಾಕಷ್ಟು ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇದೆ. ಇಲ್ಲಿ ವೈದ್ಯಕೀಯ ಪರೀಕ್ಷೆ ಆದ ನಂತರ ಮಾಮೂಲಿ ಗೊತ್ತಿರೋ ಹಾಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕರ್ಕೊಂಡು ಹೋಗಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸೊ ಗಮನಿಸ್ತಾ ಇದ್ದೀರಾ, ಇಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಈಗಾಗಲೇ ಇಲ್ಲಿ ನಿಯೋಜಿಸಲಾಗಿದೆ. ಒಂದು 2 ಪೊಲೀಸ್ ಗಾಡಿಗಳಲ್ಲಿ, ಸುಮಾರು 2-3 ಪೊಲೀಸ್ ಗಾಡಿಗಳಲ್ಲಿ ಅವ್ರನ್ನ ಪೊಲೀಸ್ನವ್ರು ಬರ್ತಾರೆ. ಅವ್ರನ್ನ ಕರ್ಕೊಂಡು ಬಂದು ಈಗ ಮಾರ್ಥಾಸ್ ಆಸ್ಪತ್ರೆ ಒಳಗಡೆ ಅವ್ರನ್ನ ಕರೆದುಕೊಂಡು ಹೋಗೋದಾಗಿದೆ. ವೈದ್ಯಕೀಯ ಪರೀಕ್ಷೆಗೆ ಸುಮಾರು ಅರ್ಧ ಗಂಟೆಗಳ ಕಾಲ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿ ಇಲ್ಲಿನ ಸಿಬ್ಬಂದಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾರನ್ನೂ ಕೂಡ ಇಲ್ಲಿ ಒಳಗಡೆ ಬಿಡ್ತಾ ಇಲ್ಲ. ಬೇರೆ ರೀತಿಯ ಸಾಮಾನ್ಯ ಪೇಷಂಟ್ಗಳನ್ನ ಬಿಟ್ಟರೆ ಇನ್ಯಾರನ್ನೂ ಕೂಡ ಇಲ್ಲಿ ಒಳಗಡೆ ಬಿಡುವಂಥ ಕೆಲಸ ಮಾಡ್ತಾ ಇಲ್ಲ. ಇನ್ನು ಮತ್ತೊಂದು ಕಡೆ ಇಲ್ಲಿ ಹಲಸೂರು ಪೊಲೀಸ್ ಠಾಣೆಗೂ ಕೂಡ ಮುತ್ತಿಗೆ ಹಾಕೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರಲಾಗಿರುವಂಥದ್ದು. ಅದು ಪ್ರಮುಖವಾಗಿ ಈಗಾಗಲೇ ಯಾರಾದರೂ ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೆ ಬಂದರೆ ಅಲ್ಲೂ ಕೂಡ ಅವರನ್ನು ವಶಪಡಿಸಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ನಾರಾಯಣಗೌಡರ ಕಾರ್ ಕೂಡ ಇಲ್ಲೇ ಇದೆ. ಆದರೆ ಅವ್ರನ್ನ ಕಾರಲ್ಲಿ ಕರ್ಕೊಂಡ್ಬಂದಿಲ್ಲ, ಪೊಲೀಸ್ ವ್ಯಾನಲ್ಲಿ ಕರ್ಕೊಂಡು ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಅಲ್ಲಿ ಪೊಲೀಸ್ ಬಸ್ಗಳಾಗಿರ್ಬೋದು ಅಥವಾ BMTC ಬಸ್ಗಳಾಗಿದೆ, ಬಸ್ಗಳನ್ನು ಕೂಡ ಇಲ್ಲಿ ತಂದು ನಿಲ್ಲಿಸಲಾಗಿದೆ. ಯಾಕಂದರೆ ಹಲಸೂರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಇವರು ಈಗ ಕಾರ್ಯಕರ್ತರು ಕೂಡ ಅಲ್ಲಲ್ಲಿ ಸಿದ್ಧವಾಗಿರುವಂಥದ್ದು. ಜೊತೆಗೆ ಕಾದು ನೋಡಬೇಕಾಗುತ್ತೆ ನಾಗೇಂದ್ರ ಬಾಬು. ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಮಾರ್ಥಾಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಮೊದಲಿಗೆ ದಾಸಪ್ಪ ಆಸ್ಪತ್ರೆ ಅಂದರು, ಮತ್ತು ಇನ್ನೊಂದು ದಾಸಪ್ಪ ಆಸ್ಪತ್ರೆ ಅಂತ ಹೇಳಿದ್ರು. ಜೊತೆಗೆ ಮಾರ್ಥಾಸ್ ಆಸ್ಪತ್ರೆ, 3 ಆಸ್ಪತ್ರೆಗಳಲ್ಲೂ ಕೂಡ ಪೊಲೀಸನ್ನು ನಿಯೋಜಿಸಲಾಗಿತ್ತು. ಕೊನೆಗೂ ಕೂಡ ಫೈನಲಿ ಮಾರ್ಥಾಸ್ ಆಸ್ಪತ್ರೆಗೆ ಕರ್ಕೊಂಡು ಬಂದೀಗ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗಲಾಗಿದೆ. ಇದಾದ ಮೇಲೆ ಈ ಒಂದು ಬೆಳವಣಿಗೆಯಿಂದ ಕಾರ್ಯಕರ್ತರು ಯಾವ ರೀತಿ ಇದನ್ನು ತೆಗೆದುಕೊಳ್ತಾರೆ, ಮತ್ತೇನೆಲ್ಲ ಈ ಒಂದು ಸಂಘಟನೆ ಒಳಗಡೆ ಬೆಳವಣಿಗೆಗಳಾಗ್ಬೋದು, ಮತ್ತೆ ಇದರಿಂದ ಪ್ರತಿಭಟನೆ ಮಾಡ್ತಾರಾ, ಅವರ ಬಂಧನವನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾರಾ, ಹಲಸೂರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಾರಾ, ಈ ಎಲ್ಲ ಅಪ್ಡೇಟ್ಸನ್ನು ಇಂಚಿಂಚು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ನಾಗೇಂದ್ರ ಬಾಬು. ಹಾಗೆ ಸಂಪರ್ಕದಲ್ಲಿರಿ ದಿವಿತ್. ಮಡಿವಾಳದಿಂದ ನಮ್ಮ ಸಹೋದ್ಯೋಗಿ ನವೀನ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ರು. ನೋಡಿ, ಪರಪ್ಪನ ಅಗ್ರಹಾರದಲ್ಲಿರುವಂಥ ಕೇಂದ್ರ ಕಾರಾಗೃಹದಿಂದ ಇವತ್ತು ಬೆಳಗ್ಗೆ ನಾರಾಯಣಗೌಡರನ್ನ ಬಿಡುಗಡೆ ಮಾಡ್ತಾರೆ. ಅವರ ಜೊತೆಲಿ ಇನ್ನುಳಿದಂತಹ ಕರವೇ ಕಾರ್ಯಕರ್ತರನ್ನ ಕೂಡ ಬಿಡುಗಡೆ ಮಾಡಲಾಗುತ್ತೆ. ಒಂದು ಜೀಪ್ನಲ್ಲಿ ನಾರಾಯಣಗೌಡರನ್ನ ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಈಗ ಮಾರ್ಥಾಸ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಇನ್ನುಳಿದಂಥ ಕರವೇ ಕಾರ್ಯಕರ್ತರನ್ನ ಒಂದು ಬಸ್ಸನ್ನು ವ್ಯವಸ್ಥೆ ಮಾಡಲಾಗಿತ್ತು. ಆ ಬಸ್ನಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ. ಆ ಬಸ್ಸನ್ನು ಫಾಲೋ ಮಾಡ್ತಿದ್ದಾರೆ ನಮ್ಮ ಪ್ರತಿನಿಧಿ ನವೀನ್ ಈಗ ಎಲ್ಲಿದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಉಳಿದಂತಹ ಕರವೇ ಕಾರ್ಯಕರ್ತರನ್ನ?
ಕಾರ್ಯಕರ್ತರು ನಾರಾಯಣಗೌಡರನ್ನ ಪ್ರಾರಂಭದಲ್ಲಿ ಒಬ್ಬರನ್ನೇ ಜೀಪ್ನಲ್ಲಿ ಕರ್ಕೊಂಡು ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಹೋಗ್ತಾ ಇದ್ರೆ ನಮ್ಮ ಕ್ಯಾಮ್ರಾಮನ್ ಮೂಲಕ ನಾವು ತೋರಿಸುವಂತ ಒಂದಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಈಗ ಮಡಿವಾಳದ ಬಳಿ ಆ ಒಂದು ಕರವೇ ಕಾರ್ಯಕರ್ತರನ್ನ ಬಿಗಿ ಪೊಲೀಸ್ ಭದ್ರತೆಯ ಮೂಲಕ ಅಂತಂದ್ರೆ ಒಂದು DR ಹಾಗೂ ಇನ್ನೊಂದು ಪೊಲೀಸ್ ಜೀಪನ ಮೂಲಕ ಕರವೇ ಕಾರ್ಯಕರ್ತರು ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಆ BMTC ಬಸ್ನಲ್ಲಿ ಅವರೆಲ್ಲರನ್ನ ಕರ್ಕೊಂಡು ಹೋಗುವಂತ ಒಂದಷ್ಟು ಕೆಲಸ ಆಗ್ತಾ ಇರುವಂಥದ್ದು. ಈಗಾಗಲೇ ಮಡಿವಾಳದ ಬಳಿ ಈ ಬಸ್ಸು ಸಾಗ್ತಾ ಇದೆ. ಜೊತೆಗೆ ಏನು ಟ್ರಾಫಿಕ್ ಕೂಡ ಕರವೇ ಕಾರ್ಯಕರ್ತರಿಗೆ ತಟ್ಟಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುಮಾರು ಅರ್ಧ ಗಂಟೆಯಿಂದ ಏನು ಈ ಒಂದು ಬೊಮ್ಮನಹಳ್ಳಿಯಿಂದ ಮಡಿವಾಳದವರೆಗೂ ಸಹ ಕರವೇ ಕಾರ್ಯಕರ್ತರು ಸಾಗ್ತಾ ಇರುವಂತ ಏನು ಆ ಬಸ್ ಏನಿದೆ ಆ ಒಂದು ಬಸ್ನಲ್ಲಿ ಏನು ಎಲ್ಲಾ ಕರವೇ ಕಾರ್ಯಕರ್ತರು ಏನು ನಾರಾಯಣಗೌಡರನ್ನ ಹೊರತುಪಡಿಸಿ 28 ಜನರು ಸಹ ಅದೇ ಬಸ್ನಲ್ಲಿದ್ದು ಉಳಿದಂತೆ ಎಲ್ಲಾ ಕರವೇ ಕಾರ್ಯಕರ್ತರ ಈ ಒಂದು DR ಮತ್ತೆ ಪರಪ್ಪನ ಅಗ್ರಹಾರ ಪೊಲೀಸ್ ಇನ್ಸ್ಪೆಕ್ಟರ್ ಮೂಲಕ ಜನರ ಭದ್ರತೆಯನ್ನು ಕಲ್ಪಿಸಿಕೊಂಡು ಈಗಾಗಲೇ ಮಡಿವಾಳ ತಲುಪಿರುವಂಥದ್ದು. ಮಡಿವಾಳದವರೆಗೂ ಸಹ ಸಾಕಷ್ಟು ಟ್ರಾಫಿಕ್ ಇರೋದ್ರಿಂದಾಗಿ ಪೊಲೀಸರಿಗೂ ಕೂಡ ಅಷ್ಟೊಂದು ಬೇಗ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಈಗಲೇ 13 ದಿನಗಳ ಕಾಲ ಈ ಒಂದು ನಾರಾಯಣಗೌಡರು ಮತ್ತೆ ಕರವೇ ಕಾರ್ಯಕರ್ತರು ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಒಂದು ಕನ್ನಡದ ನಾಮಫಲಕದ ಏನು ಒಂದು ಹೋರಾಟದ ವಿಚಾರವಾಗಿ ಪರಪ್ಪನ ಅಗ್ರಹಾರ ಜೈಲು ಸೋರಿದ್ರು. ಈಗ ಮಡಿವಾಳ ವೃತ್ತದ ಬಳಿ ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಕರವೇ ಕಾರ್ಯಕರ್ತರನ್ನ ಎಲ್ಲರೂ ಸಹ ಕರೆದುಕೊಂಡು ಹೋಗ್ತಾ ಇರುವ ಬಸ್ಸಿನಲ್ಲಿ ಅವರೆಲ್ಲರೂ ಏನು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂಥದ್ದು ಎಲ್ಲ ಕಾರ್ಯಕರ್ತರು ಇದೇ ಒಂದು ಬಸ್ನಲ್ಲಿ ಸಾಕ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಕೂಡ ಸಾಕಷ್ಟು ಭದ್ರತೆಯನ್ನ ಕೈಗೊಂಡು ಆ ಒಂದು ಏನು ದೃಶ್ಯದಲ್ಲಿ ನಾವು ತೊಗೊಳ್ತಾ ಇರೋದು ನಾವೀಗ ಮಡಿವಾಳ ಸರ್ಕಲ್ ಬಳಿ ಏನು ಪರಪ್ಪನ ಅಗ್ರಹಾರ ಇನ್ಸ್ಪೆಕ್ಟರ್ ಜೊತೆಗೆ ಸಾಕಷ್ಟು ಜನ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡ್ಕೊಡ್ತಾರೆ. ಜೊತೆಗೆ DR ಒಂದು ಪಕ್ಕದಲ್ಲೇ ಇದ್ದು ಮಾಧ್ಯಮಗಳಿಗೆ ಕೂಡ ಮಾತಾಡೋದಕ್ಕೆ ಅವಕಾಶವನ್ನ ಕೊಡದೆ ಯಾವುದೋ ಒಂದು ಕಾರ್ಯಕರ್ತರಿಗೂ ಅಂತಂದ್ರೆ ಏನು ಈಗ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಇದುವರೆಗೂ ಪೊಲೀಸರು ಬಿಟ್ಟು ಕೊಡದೆ ಅಂತಂದ್ರೆ ಯಾವುದೇ ಒಂದು ಪ್ರತಿಭಟನೆ ಸೇರಿದಂತೆ ಯಾವುದಕ್ಕೂ ಅವಕಾಶವನ್ನ ಕಲ್ಸ್ಕೊಡ್ಬಾರ್ದು. ಜೊತೆಗೆ ಈ ಒಂದು ಕರವೇ ಹೋರಾಟಗಾರರು ಈಗಾಗಲೇ ಏನು ಕನ್ನಡ ನಾಮಫಲಕದ ಪರವಾಗಿ ನಿರಂತರವಾಗಿ ಒಂದು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು. ಆ ಒಂದು ನಿಟ್ಟಿನಲ್ಲಿ 2017ರ ಒಂದು ಪ್ರಕರಣದಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಏನು ಯಲಚೇನಹಳ್ಳಿ ಮೆಟ್ರೋ ಸ್ಟೇಷನ್ ನಾಮಫಲಕಗಳಿಗೆ ಮಸಿ ಬಿಡದಿರುವ ಪ್ರಕರಣದಲ್ಲಿ ಏನು ನಾರಾಯಣಗೌಡ ಮತ್ತೆ ಸಂಗಡಿಗರನ್ನ ಈ ಒಂದು ಪ್ರಕರಣದಲ್ಲಿ ಈಗ ಮತ್ತೆ ಪೊಲೀಸರು ವಶಕ್ಕೆ ಪಡೆದು ಈಗ ಸದ್ಯ ಮಡಿವಾಳ ಸರ್ಕಲ್ ಬಳಿ ಅಂತಂದ್ರೆ ಏನು ನಾವು ನಿರಂತರವಾಗಿ ಅವ್ರನ್ನ ಅಲ್ಲಿಂದಲೂ ಕೂಡ ಚೇಸ್ ಮಾಡ್ಕೊಂಡು ಬರುವಂತ ಒಂದು ಕರವೇ ಕಾರ್ಯಕರ್ತರು ಸಾಕ್ತಿರುವ ಒಂದು ಬಸ್ಸನ್ನ ಚೇಸ್ ಮಾಡ್ಕೊಂಡು ಬರ್ತಾ ಇದೀವಲ್ಲ ಇದೇ ಒಂದು ದಾರಿಯಲ್ಲಿ ಅವ್ರನ್ನೀಗ ಮಡಿವಾಳ ವೃತ್ತದ ಬಳಿ ಟ್ರಾಫಿಕ್ ಪೊಲೀಸರು ಸಹ ಸಾಕಷ್ಟು ಆ ಒಂದು ಏನು ಬಸ್ ತೆರಳುತ್ತಾ ಇದೆ ಆ ಒಂದು ಬಸ್ಗೆ ದಾರಿಯನ್ನ ಕೂಡ ಮಾಡಿಕೊಡ್ತಾ ಇರುವಂತದ್ದು. ಏನು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ವಿಚಾರಣೆಗೆ ಹಾಜರಾಗದೇ ಇದ್ದ ಕಾರಣದಲ್ಲಿ ಈಗಾಗಲೇ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ನಾರಾಯಣಗೌಡರನ್ನ ಬೆಳಗ್ಗೆಯೇ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಂತೆಯೇ ಹೊರಗಡೆ ಅವರನ್ನ ಪ್ರತ್ಯೇಕವಾಗಿ ಒಂದು ಜೀಪ್ ಮೂಲಕ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇದ್ರೆ ಉಳಿದ 28 ಜನ ಕಾರ್ಯಕರ್ತರೇನಿದ್ದಾರೆ ಅವ್ರನ್ನ ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಈಗ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಬಳಿಕ ಮತ್ತೆ ನಾರಾಯಣಗೌಡರನ್ನ ಯಾವ ರೀತಿ ಒಂದು ತನಿಖೆಗೆ ಒಳಪಡಿಸ್ತಾರೆ. ಜೊತೆಗೆ 16 ಬಾರಿ ಏನು NBW ಜಾರಿ ಆದರೂ ಸಹ ಏನು 12ನೇ ತಾರೀಕು ನಾರಾಯಣಗೌಡರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ನ್ಯಾಯಾಧೀಶರು ಸೂಚನೆ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಂದ ಈಗ ಮತ್ತೆ ಬಂಧನ ಆಗಿ ಅವ್ರನ್ನ ಮೆಡಿಕಲ್ ಚೆಕಪ್ ಮಾಡಿದ ಬಳಿಕ ಈಗ ಮತ್ತೆ ಏನು ವಶಕ್ಕೆ ಪಡಿತಾರೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಉಳಿದಂತ ಕರವೇ ಕಾರ್ಯಕರ್ತರೇನಿದ್ದಾರೆ ಅವರು ಕೂಡ ನಾರಾಯಣಗೌಡರು ಬಂಧನಕ್ಕೆ ಏನು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ಜನ ಕರವೇ ಕಾರ್ಯಕರ್ತರು ಜೈಲು ಬಳಿ ಬಸ್ನಲ್ಲಿದ್ದ ಸಂದರ್ಭದಲ್ಲಿ ಅವ್ರನ್ನ ನಾವು ಮಾತಾಡಿಸಿದ್ವಿ. ಆಗ್ಲೂ ಕೂಡ ನಮ್ಮ ನಾಯಕ ಕರವೇ ಕಾರ್ಯಕರ್ತ ನಾರಾಯಣಗೌಡರನ್ನ ಏನು ಈಗ ಯಾವುದೇ ಕಾರಣಕ್ಕೂ ಬಂಧನ ಮಾಡಬಾರ್ದು, ಬಂಧನ ಮಾಡಿದ್ದಾರೆ ಆದ್ರೆ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡುವ ಒಂದು ಕೆಲಸ ಆಗಬೇಕು, ಇಲ್ಲದೇ ಇದ್ರೆ ಮತ್ತೆ ಪುನಃ ಹೋರಾಟ ಮಾಡುವ ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಕೂಡ ನಾರಾಯಣಗೌಡರ ಅಂದ್ರೆ ಅವ್ರ ಜೊತೆಗಿದ್ದ ಕಾರ್ಯಕರ್ತರೇನು ಜೈಲಿಗೆ ಸೇರಿ ಇವತ್ತು 13 ದಿನದ ಬಳಿಕ ಇವತ್ತು ಬಿಡುಗಡೆ ಆಗಿದ್ರು. ಅವರೆಲ್ಲರೂ ಕೂಡ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಮಡಿವಾಳದ ಅಂಡರ್ ಪಾಸ್ ಬಳಿ ಈಗ ಈ ಒಂದು ಕರವೇ ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗ್ತಾ ಇರುವಂತ ಒಂದು ಬಸ್ಸು ಮತ್ತು DR ಮೂಲಕ ಸಾಕ್ತಾ ಇರುವಂತದ್ದು. ಎಲ್ಲಾ ಕರವೇ ಕಾರ್ಯಕರ್ತರು ಕೂಡ ಈಗ ಇಲ್ಲಿಂದ ಏನು ಅವ್ರು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಈ ಒಂದು ಪ್ರಕರಣ ಏನು ದಾಖಲಾಗಿ ಅವ್ರನ್ನ ಜೈಲಿಗೆ ಕರ್ಕೊಂಡು ಬರಲಾಗಿತ್ತು ಅದೇ ಒಂದು ಪೊಲೀಸ್ ಠಾಣೆಗೆ ಮತ್ತೆ ಕರೆದುಕೊಂಡು ಹೋಗ್ತಾರಾ ಅಥವಾ ಬೇರೆ ಕಡೆ ಏನಾದರೂ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಇನ್ನಷ್ಟು ನಾವು ಅವ್ರನ್ನ ಜೊತೆಗೆ ಹೋದಾಗ ಮಾಹಿತಿ ಸಿಗಲಿದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಇಲ್ಲಿನ ಪೊಲೀಸರು ಎಲ್ಲರೂ ಸಹ ಅಂದ್ರೆ ಕರವೇ ಕಾರ್ಯಕರ್ತರು ಈ ಒಂದು ಹಲವಾರು ಪ್ರಕರಣಗಳನ್ನ ಅವ್ರ ಮೇಲೆ ದಾಖಲು ಮಾಡಿ ಈಗಾಗಲೇ ವಶಕ್ಕೆ ಪಡೆದವ್ರನ್ನ ಕರೆದುಕೊಂಡು ಹೋಗ್ಲಾಗ್ತಿದೆ. BMTC ಬಸ್ಗಳಲ್ಲಿ ಏನು ಅವ್ರನ್ನ ಕರೆದುಕೊಂಡು ಹೋಗುವ ಒಂದಷ್ಟು ಕೆಲಸ ಆಗ್ತಿದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ
ಬಸ್ ಸಾಗ್ತಾ ಇರುವಂಥದ್ದು. ಈಗ ಕೋರಮಂಗಲದ ಬಳಿ ಇರುವಂತಹ ಟ್ರಾಫಿಕ್ ಸಿಗ್ನಲ್ ಏನಿದೆ ಅಲ್ಲಿಗೆ ಬಸ್ಸು ಬರ್ತಾ ಇದೆ. BMTC ಬಸ್ ಅನ್ನು ಕೂಡ ಖುದ್ದು ಪೊಲೀಸರ ಚಲಾವಣೆ ಮಾಡ್ತಾ ಇರುವಂಥದ್ದು. ಎಲ್ಲ ಕರವೇ ಕಾರ್ಯಕರ್ತರು ಸಹ ಇದೇ ಒಂದು ಬಸ್ನಲ್ಲಿ ಸುತ್ತಮುತ್ತಲೂ ಕೂಡ ಕರವೇ ಕಾರ್ಯಕರ್ತರಿಗೆ ಯಾವುದೇ ಒಂದು ಮಾತನಾಡೋದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಜೊತೆಗೆ ಎಲ್ಲ ಕರವೇ ಕಾರ್ಯಕರ್ತರು ಇದೇ ಒಂದು ಬಸ್ನ ಒಳಭಾಗದಲ್ಲಿ ಇರೋದ್ರಿಂದಾಗಿ ಅವ್ರಿಗೂ ಕೂಡ ಸೂಕ್ತವಾದ ಒಂದು ಭದ್ರತೆಯನ್ನು ಕಲ್ಪಿಸುವ ಮೂಲಕ ರಿಪಬ್ಲಿಕ್ ಕನ್ನಡದಲ್ಲಿ ತಾವು ಎಕ್ಸ್ಕ್ಲೂಸಿವ್ ಆಗಿ ಏಕೈಕ ಚಾನೆಲ್ ಈ ಒಂದು ಪೊಲೀಸರು ತೆರಳುತ್ತಾ ಇರುವಂತ ಒಂದು ಏನು ಕರವೇ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗ್ತಾ ಇರುವ ಒಂದು ವಾಹನವನ್ನ ಜೊತೆಗೆ ಹೋಗ್ತಾ ಇರುವಂತದ್ದು. ಜೊತೆಗೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡುವ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಈ ಒಂದು ಕರವೇ ಕಾರ್ಯಕರ್ತರು ಸಾಕ್ತಾ ಇರುವ ದೃಶ್ಯದಲ್ಲಿ ಏನೋ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ. ಜೊತೆಗೆ ಈಗಾಗಲೇ ಕನ್ನಡದ ನಾಮಫಲಕಗಳನ್ನ ಏನು ಈ ಒಂದು ಕನ್ನಡ ನಾಮಗಳು 60ರಷ್ಟು ಹೆಚ್ಚು ಇರಬೇಕಂತೇಳಿ ಒಂದು ಹೋರಾಟ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಕರವೇ ಕಾರ್ಯಕರ್ತರ ಬಂಧನ ಏನು ಆಗಿತ್ತು. 13 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಒಂದು ಕರವೇ ಕಾರ್ಯಕರ್ತರು ಇದ್ದು ಇವತ್ತು ಜೈಲಿನಿಂದ ಬಿಡುಗಡೆಯನ್ಕೊಂಡಿದ್ದಾರೆ. ಅವರನ್ನ ಈಗ ಕೋರಮಂಗಲದ ಸಿಗ್ನಲ್ ಬಳಿ ಅಂತಂದ್ರೆ ಕೋರಮಂಗಲ ಸಿಗ್ನಲ್ ಬಳಿ ನಾವೀಗ ಸದ್ಯ ಇರುವಂಥದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ತಾವು ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಕರವೇ ಕಾರ್ಯಕರ್ತರು ಹೋಗ್ತಾ ಇರೋ ಒಂದಷ್ಟು ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ರಿ ತಾವು. ಈ ಒಂದು ಕರವೇ ಕಾರ್ಯಕರ್ತರು ಹೋಗ್ತಾ ಇರುವಂತಹ ಒಂದು ದೃಶ್ಯಗಳನ್ನ ತೋರಿಸ್ತಾ ಇರುವಂತ ಏಕೈಕ ನ್ಯೂಸ್ ಚಾನೆಲ್ ರಿಪಬ್ಲಿಕ್ ಕನ್ನಡ. ಈಗ ಮಡಿವಾಳ ಸಿಗ್ನಲ್ ಅನ್ನ ದಾಟಿ ಮುಂದೆ ಹೋಗ್ತಾ ಇರುವ ಒಂದಷ್ಟು ದೃಶ್ಯಗಳನ್ನು ಕೂಡ ತಾವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು. ಪೊಲೀಸರು ಕೂಡ ಅಷ್ಟೇ ಸಾಕಷ್ಟು ಈ ಒಂದು ಕರವೇ ಕಾರ್ಯಕರ್ತರ ವಿಚಾರದಲ್ಲಿ ಈಗಾಗಲೇ ಕಳೆದ 13 ದಿನಗಳಿಂದಲೂ ಕೂಡ ಪರಪ್ಪನಗರ ಪೊಲೀಸ್ ಠಾಣೆ ಏನಿದೆ ಇದು ಸಾಕಷ್ಟು ಡೆವಲಪ್ಮೆಂಟ್ಗಳ ಒಂದು ಠಾಣೆ ಆಗಿತ್ತು. ಯಾಕಂತ ಹೇಳಿದ್ರೆ ಅವರು ಜೈಲಿನಲ್ಲಿ ಇದ್ದು. ಓಕೆ ನವೀನ್, ನೀವು ಫಾಲೋ ಮಾಡ್ತಾರೆ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೋಡಿ, ಒಂದು ಕಡೆ ನಾರಾಯಣಗೌಡರನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದೆ. ಅಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನಡೆಸಿ ಆ ಒಂದು MLC ಮುಗಿದ ಬಳಿಕ ಅವರನ್ನ ಕೋರ್ಟ್ಗೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ.